ಗೌಡ ಜನಾರ್ದನ್ ರೆಡ್ಡಿ ಅವರೇ ಮಂತ್ರಿ ಇಲ್ಲ ಮಂತ್ರಿ ಕೊಡ್ತಾರೆ ಅಂತ ಹೇಳಿದ್ರು. ಸಭಾಧ್ಯಕ್ಷರೇ, 1992ನೇ ಪ್ರಶ್ನೆಯನ್ನು ಮೊನ್ನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಸಚಿವರನ್ನ ಕೇಳಬಯಸ್ತೀನಿ. ಉತ್ತರವನ್ನು ಒದಗಿಸಲಾಗಿದೆ. ಮೇಡಮ್ ಅವರೇ, ಉತ್ತರ ಒದಗಿಸಿರಿ. ಕಳೆದ 2 ವರ್ಷದಿಂದ ಖಾಲಿ ಇದ್ದು 2 ವರ್ಷ ಬೇಕು ಅಂಗನವಾಡಿ ಸಹಾಯಕರಿಗೆ ಕಾರ್ಯಕ್ರಮ ತಗೊಳ್ಳತಕ್ಕಂಥ ಪ್ರಶ್ನೆ ನಿನ್ನೆಯಿಂದ ಮೊನ್ನೆ ಈಗ ಅಬ್ಜೆಕ್ಷನ್ ಕಾಲ್ ಮಾಡಿದ್ವಿ. ಈಗ ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲ್ ಆಗಂದ್ರೆ ಟೀಚರ್ಸ್ ಕಮ್ಮಿ ಇದ್ದರೆ ರಜೆ ಹಾಕಿದರೆ ಲಾಂಗ್ ಲೀವ್ ಹಾಕಿದರೆ ಅತಿ ಶಿಕ್ಷೆ ಆಗ್ತಾರೆ. ಇದು 3 ವರ್ಷದ ಮಕ್ಕಳನ್ನ 2 ವರ್ಷಗಟ್ಟಲೆ ಟೀಚರ್ಸ್ ಸಹಾಯಕರು ಇಲ್ಲ ಅಂದರೆ ಹೆಂಗೆ ನಡೆಸ್ತಾರೆ? ಸನ್ಮಾನ್ಯ ಅಧ್ಯಕ್ಷರೇ, ಏನು ನಮ್ಮ ಶಾಂತನಗೌಡ ಹೊನ್ನಾಳಿ ಶಾಸಕರು ಪ್ರಶ್ನೆಯನ್ನು ಕೇಳಿದ್ದಾರೆ, ಅದಕ್ಕೆ ನಾನು ಉತ್ತರವನ್ನು ಆಲ್ರೆಡಿ ಅವರಿಗೆ ಒದಗಿಸಿದ್ದೀನಿ. ಬಟ್ ಅವ್ರಿಗೆ ಕ್ಲಾರಿಫಿಕೇಷನ್ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಅವ್ರು ಹೇಳಿದ್ರು 2 ವರ್ಷದಿಂದ ಖಾಲಿ ಇದೆ ಅಂತ ನನಗೆ ಹೇಳ್ತಾ ಇದ್ದಿಲ್ಲ. ಬಟ್ ಒಮ್ಮೆ ಏನು ಅಂಗನವಾಡಿಯಲ್ಲಿ ಸಹಾಯಕಿಯರಾಗಲಿ ಅಥವಾ ಕಾರ್ಯಕರ್ತರಾಗಲಿ ಖಾಲಿ ಹುದ್ದೆ ಆದ 3 ತಿಂಗಳ ಒಳಗಡೆನೆ ಆ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಬೇಕು ಅಂತ ನಮ್ಮ ಇಲಾಖೆಯಿಂದ ನಾವು ಆದೇಶವನ್ನು ಹೊರಡಿಸಿದ್ದೀವಿ. ಇದು ಸಂಪೂರ್ಣವಾಗಿ ಇದು ಜಿಲ್ಲಾಧಿಕಾರಿಗಳು, ಅಂದರೆ ಅಲ್ಲಿ ಒಂದು ಸಮಿತಿ ಇರುತ್ತೆ. ತಾಲೂಕಾ ಮಟ್ಟದಲ್ಲಿ ತಹಸೀಲ್ದಾರ್ನೊಳಗೊಂಡಂಥ, ಜಿಲ್ಲಾ ಮಟ್ಟದಲ್ಲಿ DC, ಜಿಲ್ಲಾ ಪಂಚಾಯತ್ CO ಆಗಲಿ, ನಮ್ಮ ಉಪನಿರ್ದೇಶಕರಾಗಲಿ, ಈ ಸಮಿತಿ ಈ ಒಂದು ಕಾಲ್ಫರ್ಮೇಷನ್ ಮಾಡುತ್ತೆ ಮತ್ತು ಅದನ್ನು ಪರಿಷ್ಕರಣೆ ಮಾಡುತ್ತೆ. 2022 ನಂತರ ಮೊದಲು ಇವನ್ನ ನಾವು ಮ್ಯಾನ್ಯುವಲ್ ಆಗಿ ನಾವು ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ವಿ. ಆದರೆ 2022 ನಂತರ ಇದು ತಂತ್ರಾಂಶದ ಮುಖಾಂತರ ಈ ಹುದ್ದೆಗಳನ್ನು ನಾವು ಆನ್ಲೈನ್ ಮೇಲೆ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಶುರು ಮಾಡಿದ್ವಿ ಅಧ್ಯಕ್ಷರೇ. ಯಾಕಂತಂದರೆ ಬಹಳಷ್ಟು ಪ್ರಾಬ್ಲಮ್ಗಳು ಶುರು ಆಯಿತು, ಭಾಳಷ್ಟು ಇನ್ಫ್ಲುಯೆನ್ಸ್ ಆಗೋಕ್ಕೆ ಶುರು ಆಯಿತು, ಕೆಲವು ಜನರಿಗೆ ಅನ್ಯಾಯ ಆಗಲಿಕ್ಕೆ ಶುರು ಆಯಿತು. ಸೊ ಹೀಗಾಗಿ ನಾವು ಇದನ್ನು ತಂತ್ರಾಂಶದ ಮುಖಾಂತರ ಇದನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ. ಈಗ ಸ್ಪೆಸಿಫಿಕ್ ಆಗಿ ಏನು ನಮ್ಮ ಹೊನ್ನಾಳಿ ಶಾಸಕರು ಏನು ಪ್ರಶ್ನೆಯನ್ನು ಕೇಳಿದ್ದಾರೆ, ಇದರಲ್ಲಿ ಏನಾಗಿದೆ ಅಂತಂದರೆ, ನಾವು ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಸಮಿತಿಯ ಅಧ್ಯಕ್ಷ ಮಾಡಿ ಈ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ ಮೇಲೆ ಕೆಲವು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಪೂರ್ಣವಾದಂಥ ಅರ್ಜಿಗಳನ್ನು ಪೂರ್ಣಗೊಳಿಸಲಿಕ್ಕೆ 10 ದಿನ ಎಕ್ಸ್ಟೆಂಡ್ ಮಾಡಬಹುದು. 3 ತಿಂಗಳಲ್ಲಿ 40 ದಿನ ಅಂದರೆ 90 ದಿನ ಇದರಿಂದ 100 ದಿನ ಮಾಡ್ಕೊಳ್ಬೋದು, ಎಕ್ಸ್ಟೆಂಡ್ ಮಾಡ್ಬೋದು. ಆದರೆ ಸ್ಪೆಸಿಫಿಕ್ ಆಗಿ ನಮ್ಮ ದಾವಣಗೆರೆ ಜಿಲ್ಲಾ DC ಅವರು ಏನು ಮಾಡಿದ್ದಾರೆ ಅಂತಂದರೆ, ಸಂಪೂರ್ಣವಾದಂಥ ಇದನ್ನೇ ಕ್ಯಾನ್ಸಲ್ ಮಾಡಿ ರೀರೆಕ್ರೂಟ್ ಮಾಡಲಿಕ್ಕೆ ಅವರು ಆದೇಶವನ್ನು ಕೊಟ್ಟಿರೋದ್ರಿಂದ ಸ್ವಲ್ಪ ಗೊಂದಲ ಆಗಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡಿದ್ದಾರೆ. ಆದರೆ ತಾವೇ ಸದನಕ್ಕೆ ಹೇಳಿದ ಹಾಗೆ ಈಗಾಗಲೇ ತಾತ್ಕಾಲಿಕ ಪಟ್ಟಿಯನ್ನು ಕೂಡ ಈಗಾಗಲೇ ಪ್ರಕಟ ಮಾಡಿದ್ದಾರೆ. ಬಹುಶಃ ಇನ್ನೊಂದು ವಾರದ ಒಳಗಡೆ ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಓಕೆ ಮೇಡಮ್, ಇನ್ನು ಮುಂದೆ ಈ ಥರ ಆಗಬಾರ್ದು ಮೇಡಮ್. 2 ವರ್ಷ ಬೇಕು. ಯಾಕೆಂದರೆ ಇದೇ KPS ಎಲ್ಲ ಸ್ಟೇಟ್ ಕಮಿಟಿ ಅಲ್ಲ, ಅಲ್ಲೇ DCಗೆ ಅಲ್ಲೇ ಇರ್ತಾರೆ, ಕಮಿಟಿ ತಾಲೂಕು ಅಧಿಕಾರಿ ಇರ್ತಾರೆ. ಮುಂದೆ 3 ತಿಂಗಳು ಮಾಡಬೇಕಂದ್ರೆ ಸಮಸ್ಯೆಗಳಾಗಲ್ಲ. ಮುಂದೆ ಅದು ಸಹ ರಾಜ್ಯ ರೀತಿ ಆಗದೈತಿ ತಾವು ನೋಡ್ಕೋಬೇಕು ಅಂತ ನನ್ನ ಸಲಹೆ. ಸನ್ಮಾನ್ಯ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸರ್, ಇದು KPSCನೂ ಅಲ್ಲ, UPSCನೂ ಅಲ್ಲ. ಬಟ್ ಇದಕ್ಕೆ ಬರುವಂಥ ಪ್ರೆಷರ್ಗಳು ಎಲ್ಲ ಶಾಸಕರಿಗೂ ಕೂಡ, ಈ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಅಂತಂದರೆ ಮನೆ ಬಾಗಿಲಿಗೆ ಎಲ್ಲರೂ ಬರಲಿಕ್ಕೆ ಶುರು ಮಾಡ್ತಾರೆ. ಸೊ ಹಿಂಗಾಗಿ ಯಾರ ಮಾತನ್ನು ಕೇಳೋದಿಲ್ಲ ಸರ್ ಇವರು. ನಮಗೆ ಮೆರಿಟು, ಅಲ್ಲಿ ವಿಧವೆಯರಿಗೆ ಇಷ್ಟು ಕೊಡಬೇಕು, SC STಗಳಿಗೆ, ಹ್ಯಾಂಡಿಕ್ಯಾಪ್ಟು, ಆ್ಯಸಿಡ್ ವಿಕ್ಟಿಮ್ಸ್ಗಳಿಗೆ ಅಂತ ಏನೆಲ್ಲ ನಾವು ನಾರ್ಮ್ಸ್ ಬರೆದು ಕಳಿಸಿದ್ರು ಕೂಡ ಬಹಳಷ್ಟು ನಮಗೆ ಪ್ರೆಷರ್ನ ಹಾಕ್ತಾರೆ. ನಿಮ್ಮ ಕಾರ್ಯಕರ್ತರು, ನಿಮ್ಮ ಲೀಡ್ರು, ನಮ್ದು ಒಂದು ಕೆಲಸ ನೀವು ಮಾಡೋದಿಲ್ಲ. ಅಧ್ಯಕ್ಷ ಇದು ಒಂದೇ ಒಂದು ನಿಮಿಷ. ಇದು ಇವ್ರು ಹೇಳ್ದಂಗೆ KPSC UPSC ಯಾವುದೂ ಇಲ್ಲ, ಜಿಲ್ಲಾಧಿಕಾರಿಗಳು ಮಾಡೋದು. ಆದ್ರೆ ಅದಕ್ಕೊಂದು ಟೈಮ್ ನಿಗದಿ ಮಾಡ್ಬೇಕು ಮೇಡಮ್ ಅವರು. 1 ತಿಂಗಳಲ್ಲ 2 ತಿಂಗಳಲ್ಲ ಮಾಡಿ ಖಾಲಿ ಆದ ತಕ್ಷಣ ಅಂತೇಳಿ ಯಾರ ಪ್ರೆಷರ್ಗೂ ಯಾರು ಈಲ್ಡ್ ಆಗಲ್ಲ. ನೀವು ಕಾನೂನು ಪ್ರಕಾರನೇ ಮಾಡಬೇಕು. ನಿಮ್ ಕಾನೂನಲ್ಲಿ ಏನು ಅವಕಾಶ ಇದೆ ಅದರಂತೆ ಮಾಡಬೇಕು. ಮಾಡಿ 2 ತಿಂಗಳಲ್ಲಿ ಮಾಡಿ ಅಂತ ಒಂದು ಆದೇಶ ಮಾಡಿ. 2 ತಿಂಗಳು ಮಾಡಿದೀನಿ, 3 ತಿಂಗಳ ಒಳಗಡೆ ಇಲ್ಲ ಮಾಡಿಲ್ಲ. ಮಾಡದೇ ಇದ್ದವ್ರ ಮೇಲೆ ಏನ್ ಕ್ರಮ ತಗೋತೀವಿ? ನಿಮ್ ಜಿಲ್ಲಾಧಿಕಾರಿಗಳು, ನಿಮ್ಮ ಜಿಲ್ಲೆಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲ ಸೇರಿ ಅವ್ರು ಅದನ್ನು ಸುಮ್ಮನೆ ತಳ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ. ದಯಮಾಡಿ ಏನೇ ಕ್ರಮ ತಗೋಬೇಕಲ್ಲ ಅವ್ರ ಮೇಲೆ. ಮೇಡಮರೇ, ನೀವಲ್ಲ ನಾನಲ್ಲ, ಮುಖ್ಯಮಂತ್ರಿ ಹೇಳಿದ್ರು ಸಹ ಕಾನೂನು ಬಿಟ್ಟು ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಕ್ಲಿಯರ್ ಜಡ್ಜ್ಮೆಂಟ್ ಐತಿ. ಯಾವ ಪ್ರೆಷರ್ ಇರ್ಬೋದು, ಏನು ಸಹ ಯಾವ ಮಂತ್ರಿನೂ ಕೊಡ್ಸಕ್ಕ, ನೀವು ಕೊಡ್ಸಕ್ಕಲ್ಲ. ಅಷ್ಟು ಕ್ಲಿಯರ್ ಕಟ್ ಆಗಿದ್ದಾಗ ಯಾಕೆ ಇಷ್ಟ ಅಂತ ಅಷ್ಟು ನನ್ನ ಪ್ರಶ್ನೆ. ಓಕೆ, ಗುಡ್ ಕ್ವಶನ್.